ಅಲ್ಲಿ ಆಗಿದ್ದಿಷ್ಟೇ. ಚಿನ್ನಕಲ್ಲಿನ ಅರಿಕೊಂಬನ್ ಅಕ್ಕಿಗೋಸ್ಕರ ಮನೆಗಳ ಮುಂದೆ ಹೋದಾಗ ಜನ ಕೊಡ್ತಿರ್ಲಿಲ್ಲ. ಥ್ಯಾಂಕ್ ಯು ಅಂದು ಆ ಮನೆನ ಕೆಡವು ಹಾಕಿ ನೆಕ್ಸ್ಟ್ ಮನೆಗೆ ಹೋಗ್ತಿದ್ದ. ಅಲ್ಲೂ ಅದೇ ಕತೆ. ಕೊಂಬನ್ ಯಾಕೋ ರೈಸ್ ಆದ. ಆಮೇಲೆ ಅವನಿಗೆ ಕಂಡದ್ದು ರೇಷನ್ ಅಂಗಡಿ. ಅಲ್ಲೂ ನುಗ್ದ, ಸಾಧ್ಯವಾದಷ್ಟು ತಿಂದು ಪಾರ್ಸಲ್ಲೂ ಹೊತ್ಕೊಂಡು ಹೋದ. ಒಂದಷ್ಟು ಜನರ ಟೆಂಪರ್ ಲೆವೆಲ್ ಪೀಕ್ ಹೋಗಿ ಸರ್ಕಾರಕ್ಕೆ ಇವನ ಬಗ್ಗೆ ರಿಪೋರ್ಟ್ ಕಳಿಸಿದ್ರು. ಸರ್ಕಾರ ಅರಣ್ಯ ಇಲಾಖೆ ಜೊತೆ ಮಾತನಾಡಿ ಇವನ್ನ ಬೇರೆ ಯಾವ್ದಾದ್ರೂ ಕಾಡಿಗೆ ಸ್ಥಳಾಂತರ ಮಾಡೋ ಬಗ್ಗೆ ಯೋಚನೆ ಮಾಡಿದ್ರು. ಇದನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡ ಒಂದಷ್ಟು ಪ್ರಾಣಿದಯ ಸಂಘಗಳು ಅದನ್ನ ಕುಮ್ಕಿ ಆನೆಯನ್ನಾಗಿ ಮಾಡೋ ಹುನ್ನಾರದಲ್ಲಿದ್ದ ಅರಣ್ಯ ಇಲಾಖೆ ನಾವದನ್ನ ಖಂಡಿಸ್ತೀವಿ ಅಂತ ಬಡ್ಕೊಂಡೋರಲ್ಲಿ ಒಬ್ರಾದ್ರೂ ಆ ಆನೆನ ನಮಗ್ ಕೊಡಿ, ನಾವದಕ್ಕೆ ಅಕ್ಕಿ ಕೊಟ್ಟು ನೋಡ್ಕೋತೀವಿ ಅಂತ ಹೇಳಿಲ್ಲ. ಅದೆಲ್ಲ ಮುಗಿಯೋ ಹೊತ್ತಿಗೆ ಇವನ ವಿಚಾರ ಎಲ್ಲಾ ಕಡೆ ಹಬ್ಬಿಬಿಡ್ತು. ಸ್ಥಳಾಂತರ ಮಾಡೋಕ್ ಬಂದ್ರು. ಅದು ಎಲ್ಲಿಗೆ? ಪರಂಬಿಕುಲಂ ಅನ್ನೋ ಕಾಡು. ಈ ಮ್ಯಾಟ್ರು ಗೊತ್ತಾಗ್ತಿದ್ದಂಗೆ ಆ ಕಾಡಿನ ಸುತ್ತಮುತ್ತಲ ಜನ ಪ್ರೊಟೆಸ್ಟ್ ಮಾಡೋಕ್ ನಿಂತ್ಕೊಂಡ್ರು. ಇಲಾಖೆಗೆ ಸರ್ಕಾರಕ್ಕೆ ತಲೆನೋವು ಬಂತು. ಎಲ್ಗಪ್ಪ ತುರ್ಕೋದ್ ಇವನ್ನ ಅಂತ. ಅವಾಗ ಅವರು ಕಂಡದ್ದು ಪೆರಿಯಾರ್ ಟೈಗರ್ ರಿಸರ್ವ್. ಅಲ್ಲಿನ ಜನ ಆರಂಭದಲ್ಲಿ ಅವನ್ನ ವೆಲ್ಕಮ್ ಮಾಡ್ಕೊಂಡಾದ್ರೂ ಹೋಗ್ತಾ 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 ಗೊತ್ತಾಯ್ತು ಚಿನ್ನಕಲ್ಲಿನ ಜನ ಅವ್ರ ತಲೆ ತೊಳ್ಕೊಂಡು ಆ ನೀರ್ನ ನಮಗ್ ಕೊಟ್ಟವ್ರೆ ಕುಡಿಯಕ್ಕೆ ಅಂತ. ಮುಂದೆ ಇನ್ನೂ ಇದೆ.